ಕಾಡು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಆದ್ರೆ ಯಾವತ್ತಾದ್ರೂ ಕಾಡಲ್ಲಿ ದಾರಿ ತಪ್ಪಿದ್ದೀರಾ? ಅವತ್ತು ದಾರಿ ತಪ್ಪಿದ್ದು ನಾನ್ ಮಾತ್ರ ಅಲ್ಲ, ಜೀವ ಬಾಯಿಗೆ ಬರೋದು ಅಂದ್ರೆ ಇದೇ ಅನ್ಸುತ್ತೆ. ಇಡೀ ಜಗತ್ತಿಗೆ ರಾಕ್ಷಸನಾಗಿ ಕಂಡಂಥ ವ್ಯಕ್ತಿ ಅವತ್ತು ನನಗೆ ರಕ್ಷಕನಾಗಿ ನಿಂತ. ದಾರಿ ತಪ್ಪಿ ಬಂದಿರುವ ವಿಷಯ ತಿಳಿದು ನಾವು 3-4 ದಿವಸದಲ್ಲಿ ಊರಿನ ಕಡೆ ಹೋಗುವುದಾಗಿ ಹಾಗೂ ಅಲ್ಲಿವರೆಗೂ ನಮ್ಮ ಜೊತೆ ಇರುವೆಂದು ಕರೆದುಕೊಂಡು ಹೋದರು. ಈ ವ್ಯಕ್ತಿಯ ವ್ಯಕ್ತಿತ್ವ ನಾನು ಅನ್ಕೊಂಡ ಹಾಗೆ ಇರಲಿಲ್ಲ. ಈ ವ್ಯಕ್ತಿಯಲ್ಲಿ ಅರಣ್ಯದ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಹಾಗೂ ನಾಡಿನ ಔಷಧಿಯ ಬಗ್ಗೆ ಇರುವ ಜ್ಞಾನವನ್ನು ನೋಡಿ ಒಂದು ಕ್ಷಣ ಬೆರಗಾಗಿ ನಿಂತೆ. ಇದು ಹೊರ ಜಗತ್ತಿಗೆ ತಿಳಿಯಬೇಕೆಂದು ವಿಡಿಯೋ ಮಾಡಿಟ್ಟೆ. ಕೆಲವದನ್ನ ಬರೆದುಕೊಂಡೆ. 3 ಹೊತ್ತು ಹೊಟ್ಟೆ ತುಂಬ ಊಟ, ಮಲಗಲು ಜಾಗ, ಹಾಕಲು ಬಟ್ಟೆ ಅಲ್ಲದೆ ನನಗೆ ಬೇಟೆಯಾಡುವ ವಿಧಾನವನ್ನ ಹೇಳಿಕೊಟ್ರು. ಚಾಣೂರನು ಅತಿ ಕ್ರೂರನು ಘನಘೋರನು ನಾ ಕಂಡಾಸುರ ನೀನೇನಾ. ಊರಿಗೆ ಹೊರಡುವ ಸಮಯ ಬಂತು. ಆದರೆ ಆ ದಿವಸ ಅವರು ಬಂದ ಉದ್ದೇಶನೇ ಬೇರೆಯಾಗಿತ್ತು. ಒಂದು ಕ್ಷಣ ನಡೆದಿದ್ದೆಲ್ಲ ನಿಜ ಅನ್ನುವಷ್ಟು ಭೀಕರವಾಗಿತ್ತು ಆ ಕನಸು. ಅವತ್ತು ನನಗೆ ನಿದ್ದೆಯೇ ಬರಲಿಲ್ಲ. ಯಾಕೆಂದರೆ ಮೊದಲ ಬಾರಿಗೆ ಸಾವಿನ ರುಚಿಯನ್ನು ಆ ಕನಸು ನನಗೆ ತೋರಿಸಿಬಿಟ್ಟಿತ್ತು.